ಅರ್ಜುನನ ಪಕ್ಷಕ್ಕೆ ಜಯ ಅನ್ನೋದು ನಿಶ್ಚಯ ಇಲ್ಲದೇ ಇದ್ರೂ ಕೂಡ ಅರ್ಜುನ ಯುದ್ಧವನ್ನು ಮಾಡಲೇಬೇಕು ಅನ್ನೋದು ಕೃಷ್ಣನ ಮಾತು ಹಿಂದಿನ ಶ್ಲೋಕದಲ್ಲಿ. ಯಾಕೆ ಅಷ್ಟು ನಿಶ್ಚಯವಾಗಿ ಯುದ್ಧ ಮಾಡಲೇಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ ಅಂದರೆ, ಕ್ಷತ್ರಿಯನಿಗೆ ಯುದ್ಧ ಅನಿವಾರ್ಯ. ಅವನು ಯುದ್ಧದಲ್ಲಿ ಸೋತ್ರೂ ಸ್ವರ್ಗಕ್ಕೆ ಹೋಗ್ತಾನೆ, ಸತ್ರೂ ಸ್ವರ್ಗಕ್ಕೆ ಹೋಗ್ತಾನೆ ಅನ್ನೋದು ಕೃಷ್ಣನ ಮಾತಿನ ತಾತ್ಪರ್ಯ. ಹಾಗೆ ಮುಂದುವರಿಯುತ್ತಾ ಸಾಂಖ್ಯ ಯೋಗದ ಶ್ಲೋಕ 38ರಲ್ಲಿ ಕೃಷ್ಣ ಈ ರೀತಿ ಹೇಳ್ತಿದ್ದಾನೆ, ಕೇಳೋಣ ಬನ್ನಿ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಜೀವನದಲ್ಲಿ ಸುಖ ದುಃಖ ಅನ್ನೋದು ಅನಿವಾರ್ಯ. ಸುಖ ದುಃಖ, ಗಳಿಕೆ ಇಳಿಕೆ, ಸೋಲು ಗೆಲುವು ಎಲ್ಲವನ್ನ ಸಮಾನವಾಗಿ ಕಾಣುವವನಿಗೆ ಯಾವ ಪಾಪವೂ ಅಂಟೋದಿಲ್ಲ. ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾ ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಹೋರಾಟ ಮಾಡುವುದು ಬದುಕಿನ ಯಶಸ್ಸಿನ ಸೂತ್ರ. ಜಯಿಸಬೇಕು ಅನ್ನುವ ಸ್ವಾರ್ಥ ಇಲ್ಲದೆ, ನಾವೇ ಲಾಭ ಗಳಿಸಬೇಕು, ಅವರು ಮಣ್ಮುಕ್ಲಿ ಅನ್ನುವಂಥ ದ್ವೇಷ ಇಲ್ಲದೆ, ಎಲ್ಲವೂ ಭಗವಂತನ ಪ್ರಸಾದ ಅನ್ನುವ ಮನೋಭಾವನೆಯಿಂದ ಹೋರಾಡು ಅಂತ ಹೇಳ್ತಿದ್ದಾನೆ ಶ್ರೀಕೃಷ್ಣ. ಭಗವಂತನ ಈ ನುಡಿಯನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಯಾವತ್ತೂ ದುಃಖಿಗಳಾಗೋಕೆ ಸಾಧ್ಯನೇ ಇಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂತ ಧರ್ಮ ಮಾರ್ಗದಲ್ಲಿ ಮುನ್ನುಗ್ಗುವವನಿಗೆ ಸದಾ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ. ಅವನಿಗೆ ದುಃಖ ದುಃಖವಾಗಿ ಕಾಣೋದಿಲ್ಲ, ಸೋಲು ಸೋಲಾಗಿ ಕಾಣೋದಿಲ್ಲ. ಅವನಿಗೆ ಇಹವೂ ಕೂಡ ಸ್ವರ್ಗ, ಪರವೂ ಕೂಡ ಸ್ವರ್ಗವಾಗೇ ಇರುತ್ತೆ. ಇಲ್ಲಿವರೆಗೆ ಕೃಷ್ಣ ಆತ್ಮತತ್ವದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಅರ್ಜುನನಿಗೆ ಹೇಳಿದ್ದಾನೆ. ಬದುಕು ಅಂದ್ರೇನು, ಸಾವು ಅಂದ್ರೇನು, ಆತ್ಮ ಪರಮಾತ್ಮ, ಆ ತತ್ವಗಳ ಅಂತರಂಗದ ರಹಸ್ಯ ಏನು, ಇವು ಹೇಗೆ ಯಾವ ಬದಲಾವಣೆಯೂ ಇಲ್ಲದೆ ಅನಾದಿನಿತ್ಯ ಅನ್ನೋದನ್ನು ವಿವರಿಸಿ ಯುದ್ಧದ ಅವಶ್ಯಕತೆಯನ್ನು ಹೇಳಿದ್ದಾನೆ. ಇಲ್ಲಿಂದ ಮುಂದೆ ಕೃಷ್ಣ ಸಾಂಖ್ಯದಿಂದ ಕರ್ಮದ ಕಡೆ ತಿರುಗುತ್ತಾನೆ. ನಾವು ಮನಸ್ಸಿನಲ್ಲಿ ವೇದಾಂತವನ್ನು ಎಷ್ಟು ರೂಢಿಸಿಕೊಂಡಿದ್ರೂ ಕೂಡ ತತ್ಕಾಲದ ಮನುಷ್ಯನ ದುಃಖ ಅದಮ್ಯವಾಗಿರುತ್ತೆ ಅನ್ನೋದನ್ನು ಗೀತೆ ಸ್ಪಷ್ಟವಾಗಿ ತಿಳಿಸುತ್ತೆ. ಭಗವಂತನಿಂದ ಗೀತೆಯ ಉಪದೇಶವನ್ನು ಪಡೆದ ಅರ್ಜುನ ತನ್ನ ಮಗ ಅಭಿಮನ್ಯು ಯುದ್ಧದಲ್ಲಿ ಸತ್ತಾಗ ಪುನಃ ವಿಚಲಿತನಾಗುವುದನ್ನು ನಾವು ಮಹಾಭಾರತದಲ್ಲಿ ಕಾಣ್ತೀವಿ. ಪೂರ್ಣವಾದ ಆತ್ಮ ಸಾಕ್ಷಾತ್ಕಾರ ಪಡೆಯೋದು ಅಷ್ಟು ಸುಲಭದ ವಿಷಯ ಅಲ್ಲ. ಆತ್ಮ ಅಜರ ಅಮರ ಅಂತಷ್ಟೇ ತಿಳಿದರೆ ಸಾಲದು, ಪೂರ್ಣವಾಗಿ ತಿಳಿಬೇಕು. ಅಂತಹ ಸ್ಥಿತಿಯಲ್ಲಿ ಎಲ್ಲ ದುಃಖವನ್ನು ಮರೆತು ಇರಬಹುದು. ಆದರೆ ಈ ಆತ್ಮತತ್ವವನ್ನು ತಿಳಿಯುವ ಬಗೆ ಹೇಗೆ? ಆತ್ಮದ ಜ್ಞಾನವನ್ನು ಪಡೆಯುವ ಸಾಧನ ಏನು? ಕೇಳಿದ ತಕ್ಷಣ ಸಾಕ್ಷಾತ್ಕಾರವಾಗಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುವ ವಿಷಯ ಇದಲ್ಲ. ಅಂದಮೇಲೆ ಮಾನಸಿಕವಾಗಿ ಈ ಉತ್ತುಂಗದ ಸ್ಥಿತಿಯನ್ನು ತಲುಪೋದು ಹೇಗೆ ಅಂತ ಕೃಷ್ಣ ಮುಂದೆ ವಿವರಿಸ್ತಾ ಇದ್ದಾನೆ. ಆ ವಿವರಣೆಯನ್ನು ನೋಡೋಣ ಮುಂದಿನ ಶ್ಲೋಕದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.